ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ಡಿಜಿಟಲ್ ಮೀಡಿಯಾಗೆ ಸ್ವಾಗತ. ರೈತರ ಮತ್ತು ಸಾರ್ವಜನಿಕ ವಿದ್ಯುತ್ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸುವಂತೆ ಕಲಬುರಗಿ ಜೆಸ್ಕಾಂ ಅಧ್ಯಕ್ಷ ಪ್ರವೀಣ್ ಪಾಟೀಲ್ ಹರವಾಳ್ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನು ನೀಡಿದ್ದಾರೆ. ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಅಧಿಕಾರಿಗಳ ಬಹಳಷ್ಟು ಕೂಡ ಹೋರಾಟ ತಮ್ಮ ಪ್ರತಿಕ್ರಿಯೆ. ಮೊದಲಿಗೆ ನಮಗೆ ನಮ್ಮ ಸ್ವಂತ ತಾಲೂಕಾ ಹಾಗೆ ಮತ್ತು ನಮ್ಮ ಜನಪ್ರಿಯ ಶಾಸಕರು ಡಾಕ್ಟರ್ ರಾಜೇಶ್ ಜವರ್ಗಿ ನಾವು ಫಸ್ಟ್ ಆಯ್ಕೆ ಏನಕ್ಕೆ ಮಾಡಿದೆ ಅಂದರೆ ಎಲ್ಲ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ತಾಲೂಕುಗಳು ಹೋಗಲಿಕ್ಕೆ ಜವರ್ಗಿಯ ಮೊಟ್ಟ ಮೊದಲಿಗೆ ನಾನು ಜವರ್ಗಿ ಬಂದು ಹಾಕಿದೆ. ನಮ್ಮ ಸ್ವಂತ ತಾಲೂಕು ಹಾಗೂ ನಮ್ಮ ಯುವ ನಾಯಕರು ಅಜಯ್ ಸಿಂಗ್ ಸಾಗರ್ ತಾಲೂಕು ಕಾಜಿಯಿಂದ ನಾನು ಇವತ್ತು ನಾನು ರಿವ್ಯೂ ಮಾಡಿದೆ. ನೀವು ರೈತರ ಸಮಸ್ಯೆ ಹೇಳಿದ್ರೆ ನಾನು ಒಬ್ಬ ರೈತನಾಗಿ ರೈತನ ಮಗ, ನಾನು ಒಬ್ಬ ರೈತನೇ ಇದ್ದೀನಿ. ರೈತರ ಸಮಸ್ಯೆ ಏನಂತ ನನಗೂ ಭಾಳ ಚಲೋ ಗೊತ್ತಿಲ್ಲ. ನನಗೆ ಭಾಳ ನೋವಾದ ರೈತರಿಗೆ ಏನಾರೇ ತೊಂದರೆ ಆದರೆ ನನಗೂ ಭಾಳ ನೋವಾಗ್ತದೆ. ನಾನು ನಿರಂತರವಾಗಿ ನನ್ನ ಕಲಬುರಗಿಯಲ್ಲಿ ರೈತರ ಸಮಸ್ಯೆಗಳು ಬಂದಾಗ ನಾನು ನಿರಂತರವಾಗಿ ಅದಕ್ಕೆ ಸ್ಪಂದನೆ ಆಗೋದು ನಾನು ಮಾಡ್ತಾಯಿದ್ದೀನಿ. ನೀವು ಅಂದಂಗೆ ಜವರ್ಗಿಯಲ್ಲಿ ತುಂಬ ಜಾಸ್ತಿ ತೊಂದರೆ ಇದೆ. ನಾನು ಅಧ್ಯಕ್ಷನಾಗಿ ಬಂದ ಮೇಲೆ ಕೂಡ ರೈತರು ಹೆಂಗೆ ಪ್ರಾಬ್ಲಮ್ ಬಗ್ಗೆ ಹೆಂಗೆ ಸಾಲ್ವ್ ಮಾಡ್ಬೇಕಂತ ಅದ್ರ ಬಗ್ಗೆ ನಾವು ಯೋಚನೆ ಮಾಡಿ ಫಸ್ಟ್ ಅದ್ರೊಳಗೆ ನಮ್ಮದು ಇಂಟ್ರಪ್ಷನ್ಸು ಜಾಸ್ತಿ ಇದೆ. ಲೈನ್ ಕರೆಕ್ಟಾಗಿ 7 ತಾಸು ರೈತರಿಗೆ ಸಿಗ್ತಾ ಇಲ್ಲ. ಎರಡೂ TC ಸಮಸ್ಯೆ ಆಗಿದೆ. ನಾವು ಎರಡಕ್ಕೂ ಒಂದು ಸೊಲ್ಯೂಷನ್ ಮಾಡಬೇಕಂತ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಫಸ್ಟು ಇಂಟ್ರಪ್ಷನ್ಸ್ ಆಗಬಾರ್ದು ಅಂದರೆ ನಮ್ಮದು ಸಬ್ಸ್ಟೇಷನ್ಸ್ಗಳು ಜಾಸ್ತಿ ಇರಬೇಕು. ನಾನು ಬಂದ ಮೇಲೆ ಇಲ್ಲಿ ಒಂದು 7 ಸಬ್ಸ್ಟೇಷನ್ಸು ಹೊಸದಾಗಿ KPTCಯಿಂದ 110 kV ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ದೀವಿ. ಅದು ಪ್ರಗತಿಯಲ್ಲಿದೆ. ಒಂದಿಷ್ಟು ಜಾಗಗಳು ಅಲೋಟ್ ಆಗಿದೆ. ಇನ್ನೊಂದು 2-3 ಜಾಗಗಳು ಸಿಗಬೇಕು ನಮಗೆ. ಅದು ಈಗ DC ಮತ್ತು ACಯಲ್ಲಿ ಫೈಲ್ ಇದೆ. ಹೌದು, ಇಂದು ಜೇವರ್ಗಿ ಪಟ್ಟಣಕ್ಕೆ ಆಗಮಿಸಿದ ಕಲಬುರಗಿ ಜೆಸ್ಕಾಂ ಅಧ್ಯಕ್ಷ ಪ್ರವೀಣ್ ಪಾಟೀಲ್ ಹರವಾಳ್ ಅವರು ಜೆಸ್ಕಾಂ ಅಧಿಕಾರಿಗಳ ಪ್ರಮುಖ ಸಭೆ ನಡೆಸಿ ಮಾತನಾಡಿದ ಅವರು ಸಾರ್ವಜನಿಕರ ಹಾಗೂ ರೈತರ ವಿದ್ಯುತ್ ಪೂರೈಕೆಯಲ್ಲಿ ಎದುರಾಗ್ತಿರುವ ಸಮಸ್ಯೆಗಳನ್ನು ತಕ್ಷಣವೇ ಸರಿಪಡಿಸಬೇಕು ಅಂತ ಅಧಿಕಾರಿಗಳಿಗೆ ಸೂಚಿಸಿದರು. ಅದು ಇಲ್ಲಿಂದ ಹೋದ ತಕ್ಷಣ ನಾನು ಡೈರೆಕ್ಟ್ AC ಅವ್ರ ಅಪಾಯಿಂಟ್ಮೆಂಟ್ ತಗೊಂಡು ಅದು ಫೈನಲೈಸ್ ಮಾಡಿ ಇಮಿಡಿಯೇಟ್ ಟೆಂಡರ್ ಕಾಲ್ ಮಾಡಿ ಆ ಸಬ್ಸ್ಟೇಷನ್ಸ್ಗಳು ಮಾಡಿ ಕೇಳಿದ್ರು. ಒಂದೇದು. ಎರಡನೇದು ನಮ್ಮ ಲೈನ್ಗಳೆಲ್ಲ ಕಂಬಗಳು ಬಾಗಿದ್ದಾವೆ, ಲೈನ್ಸ್ ಎಲ್ಲ ವೈರ್ಗಳೆಲ್ಲ ತಳಗ ಇಳಿಬಿದ್ದಿದ್ದಾವೆ. ಅದಕ್ಕೆ ನಾನು ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀನಿ, ತಾವು ಮೇಂಟೆನೆನ್ಸ್ ವರ್ಕ್ ಎವ್ರಿ ಸೆಕೆಂಡ್ ಸ್ಯಾಟರ್ಡೆ ಯಾರೂ ಲೀವ್ ಹಾಕಂಗಿಲ್ಲ, ಸುಟ್ಟಿ ಮಾಡೋಂಗಿಲ್ಲ, ಲೀವ್ ತೊಗೊಂಗಿಲ್ಲ. ಎವ್ರಿ ಸೆಕೆಂಡ್ ಸ್ಯಾಟರ್ಡೆ ಆಫ್ ಎವ್ರಿ ಮಂತ್ ಅವರು ಫೀಲ್ಡಲ್ಲಿ ಇರಬೇಕು, AW ಇರಬೇಕು. ಬಿಫೋರ್ ಆ್ಯಂಡ್ ಆಫ್ಟರ್ ಫೋಟೋ ಲೋಡ್ ಮಾಡಬೇಕು. ಅದು ರೆಕಾರ್ಡೇಬಲ್ ಇರಬೇಕು. ಅಂದ್ರೆ ಲೈನ್ಗಳು ಎಲ್ಲಿ ಕಂಬಗಳು ಜೊತೆ ಬಿದ್ದಾವ, ವೈರ್ಗಳು ಜೊತೆ ಬಿದ್ದಾವ, ಕಂಬ ಎಲ್ಲಿ ಬಾಗ್ಯಾವ, ಮತ್ತು ನಮ್ಮ ಸಬ್ಸ್ಟೇಷನ್ಸು ಟ್ರಾನ್ಸ್ಫಾರ್ಮರ್ಸು ಎಲ್ಲಿ ಬೆಳ್ಳಿಗಳು ಇರ್ಯಾವ, ಎಲ್ಲಿ ಏನೇನು ಅವೆಲ್ಲ ನೀವು ಎವ್ರಿ ಮಂತ್ ಆಫ್ ಸೆಕೆಂಡ್ ಸ್ಯಾಟರ್ಡೆ ಮಾಡಬೇಕು. ಮತ್ತು ಅದು ಅಲ್ಲದೆ ಯಾವ್ಯಾವ ಈ ಕಣ್ಣಿಗೆ ಕಾಣಲಾಗುತ್ತೆ ಅವು ಇಮಿಡಿಯೇಟ್ ತಾವು ಮಾಡಬೇಕು ಅಂತ ಹೇಳಿದ್ರು. ಮತ್ತು ಇನ್ನೊಂದು ಟ್ರಾನ್ಸ್ಫಾರ್ಮರ್ ಸಮಸ್ಯೆ. ಈಗಾಗಲೇ ಮೊನ್ನೆ ಮುಖ್ಯಮಂತ್ರಿಗಳು ಬಂದಾಗ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಜೆಸ್ಕಾಮ್ದು ಸಮಸ್ಯೆಗಳು ಬಂದಾಗ ಮುಖ್ಯಮಂತ್ರಿಗಳು ಕೂಡ ಇದು ನಮ್ಗೆ ಆದೇಶ ಮಾಡಿದ್ರು, ನೀವು ಇಮಿಡಿಯೇಟ್ ಆಗಿ ರೈತರದ್ದು ಟ್ರಾನ್ಸ್ಫಾರ್ಮರ್ಗೆ ಒಂದು ಗಮನ ಹರಿಸಿ ಅಂತ. ಆ ಮೀಟಿಂಗ್ ಆದ ತಕ್ಷಣ ಬಂದು ನಾನು ಇಮಿಡಿಯೇಟ್ ಆಗಿ ನಮ್ಮ MD ಅವರಿಗೆ ಒಂದು ಲೆಟರ್ ಹಾಕಿದೆ. ಸಬ್ ಡಿವಿಷನ್ಸು ಹಾಗೂ ಎಲ್ಲ ಡಬಲಿಗಳಿಗೆ ನೀವು TC ಅಲಾಟ್ಮೆಂಟ್ ಮಾಡಬೇಕು. ಒಂದೊಂದು ಕಡೆ 50, ಒಂದೊಂದು ಕಡೆ 100 TCಗಳು ನಾವು ಇಮಿಡಿಯೇಟ್ ಈಗ ಡಬಲಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಅಂದರೆ ಅವರು ನಮಗೆ ಪರ್ಮಿಷನ್ ಕೇಳೋದಾಗಲಿ, ಅವ್ರ ಚೀಫ್ ಇಂಜಿನಿಯರಿಂಗ್ ಬಂದು ಪರ್ಮಿಷನ್ ತಗೊಂಡು ನೆಸಸರಿ. ಆಲ್ರೆಡಿ ಎಲ್ಲ ಡಬಲೀಸ್ಗೆ ನಾನು TC ಅಲಾಟ್ಮೆಂಟ್ ಕೊಟ್ಬಿಟ್ಟಿದ್ದೀವಿ. ಅಂದರೆ ಈಸಿ ಆಗ್ತದೆ, ಅದು ಆಗಲೇ ಮಾಡಿದ್ದೀವಿ. ಇನ್ನೊಂದು ಏನಪ್ಪ ಅಂದರೆ ಇದು ನಮ್ಮ ಸ್ಟಾಫು ಲೈನ್ಮೆಂಟ್ ಕೊರತೆಗೂ ನಾವು ಈಗಾಗಲೇ ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬರು ಸರ್ಕಾರಕ್ಕೆ ಒಂದು ಮನವಿ ಕೂಡ ಮಾಡಿದ್ದಾರೆ. ಜೆಸ್ಕಾಂ ಎಂಟೈರ್ 7 ಜಿಲ್ಲೆಯಲ್ಲಿ ನಮಗೆ ಸ್ಟಾಫ್ ಕೊರತೆ ಇದೆ ಅಂತೇಳಿ. ಅದೂ ಒಂದು ಪ್ರಗತಿ ಹಾದಿಯಲ್ಲಿದೆ. ಈಗಾಗಲೇ ಒಂದು ಲೈನ್ ಮ್ಯಾನ್ಸ್ ತಗೊಳ್ಳಿಕ್ಕೆ ನಮಗೊಂದು ಆದೇಶ ಮಾಡಿದ್ದಾರೆ. ಒಂದು 370 ಜನ ಹೊಸದಾಗಿ ಲೈನ್ ಮ್ಯಾನ್ ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಅವರಿಗೂ ಕೂಡ ನಾವು ಫೀಲ್ಡಲ್ಲಿ ಇಮಿಡಿಯೇಟ್ ಆಗಿ ಇಳಿಸ್ತೇವೆ. ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ರೈತರ ಜಮೀನುಗಳಿಗೆ ಸಮರ್ಪಕ ವಿದ್ಯುತ್ ಪೂರೈಕೆಯಾಗ್ತಿಲ್ಲ ಎಂಬ ದೂರುಗಳು ಬಂದಿವೆ. ನಾನು ಕೂಡ ಒಬ್ಬ ರೈತನ ಮಗ. ಜೇವರ್ಗಿ ತಾಲೂಕಿನ ಹರವಾಳ ಗ್ರಾಮವೇ ನನ್ನ ಸುಕ್ಷೇತ್ರ. ಈ ತಾಲೂಕಿನ ಯಾವುದೇ ರೈತರಿಗೆ ವಿದ್ಯುತ್ ಸಮಸ್ಯೆಯಿಂದ ತೊಂದರೆಯಾದರೆ ಸಹಿಸೋದಿಲ್ಲ. ಅಧಿಕಾರಿಗಳು ತಕ್ಷಣವೇ ಕ್ರಮ ಕೈಗೊಂಡು ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಸಹಕರಿಸಬೇಕು.
ತಪ್ಪಿದ್ದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದರು. ಇಷ್ಟೇ ಅಲ್ಲದೆ ಸರ್ಕಾರದ ಗ್ಯಾರಂಟಿ ಯೋಜನೆಯಾದ ಗೃಹ ಜ್ಯೋತಿ ಕುರಿತು ಪ್ರಮುಖ ಸ್ಪಷ್ಟನೆಯನ್ನು ನೀಡಿದ ಅವರು, ಸರ್ಕಾರದ ಆದೇಶದ ಮೇರೆಗೆ ಗೃಹ ಜ್ಯೋತಿ ಯೋಜನೆಗೆ 2ನೇ ಬಾರಿಗೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗ್ತಿದೆ. ಮುಂಚೆ ಅರ್ಜಿ ಸಲ್ಲಿಸುವಾಗ ಉಂಟಾಗಿದ್ದ ಲೋಪದೋಷಗಳನ್ನು ಸರಿಪಡಿಸಲು ಸರ್ಕಾರ ಈ ಕ್ರಮ ಕೈಗೊಂಡಿದೆ. ಜೆಸ್ಕಾಂ ಮಂಡಳಿ ಅಧ್ಯಕ್ಷನಾಗಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಪರಿಹರಿಸಲು ಮತ್ತು ಸ್ಥಳೀಯ ಅಭಿವೃದ್ಧಿ ಕೆಲಸಗಳಿಗೆ ಮೊದಲ ಆದ್ಯತೆ ನೀಡಲಾಗುವುದು ಅಂತ ಹೇಳಿದರು. ಈಗ ನೂತನ ಮುಖ್ಯಮಂತ್ರಿಯಾಗಿ ಈಗ ರಾಜ್ಯಕ್ಕೆ ಕೂಡ ಏನದ ಸರ್, ಈಗ ಮತ್ತೊಮ್ಮೆ ಪರೀಕ್ಷಣೆ ಮಾಡ್ಬೇಕಂತೇಳಿ ರಾಜ್ಯದಲ್ಲಿ ಜನತೆಗೆ ಸದಸ್ಯ ಮಾಡ್ತಾರೆ ಸರ್. ಈಗ ಮತ್ತೊಮ್ಮೆ ಇದು ಮಾಡೋದು ಬಹಳ ಖಂಡಿತ ಆಗಿದೆ, ಸಮಸ್ಯೆ ಆಗಲ್ಲ ರೈತರಿಗೆ ಮತ್ತು ಬಡ ಜನರಿಗೆ ಅಂತ ಸರ್. ಇಲ್ಲ, ಇದು ನೋಡ್ರಿ ಸ್ವಲ್ಪ ಎಲ್ಲರಿಗೆ ಕನ್ಫ್ಯೂಷನ್. ಇದು ಸಮಸ್ಯೆ ಮಾಡಿರೋ ಸ್ಕೀಮ್. ಈ ಸ್ಕೀಮ್ ಮಾಡಿರೋದೇ ಜನರಿಗೆ ಸವಲತ್ತಾಗಲಿ, ಜನರಿಗೆ ಅನುಕೂಲ ಆಗಲಿ ಅಂತ ಲಾಂಚ್ ಮಾಡಿರೋ ಸ್ಕೀಮ್. ಅದರಲ್ಲಿ ಏನಾಗಿದೆ ಅಂದರೆ, ನಮ್ಮ ಹೊಸ ಮುಖ್ಯಮಂತ್ರಿಗಳು ಬಂದ ತಕ್ಷಣ ಹಲವಾರು ಲೋಪದೋಷಗಳು ಕಂಡಿದ್ದಾವೆ, ಅದು ಮಿಸ್ಯೂಸ್ ಆಗೋದು. ಈಗ ಗೃಹ ಜ್ಯೋತಿಯಲ್ಲಿ ಏನಾಗ್ತಾ ಇದೆ ಅಂದರೆ, ಬೇರೆ ರಾಜ್ಯದ ಜನ ಬಂದು ಇಲ್ಲಿ ಬಂದು ವಾಸ ಮಾಡಿ ಆ ಸ್ಕೀಮ್ ಯೂಸ್ ಮಾಡ್ತಾರೆ. ನೋಡ್ರಿ, ಈ ರಾಜ್ಯದ ಟ್ಯಾಕ್ಸ್ ಬೇರ್ಸು ಅಂದರೆ ನೀವೆಲ್ಲ ತೆರಿಗೆ ಕೊಟ್ಟಿರೋ ಹಣದಿಂದ ನಾವು ಸರ್ಕಾರ ನಡೀತಾ ಇದೆ, ಅದರಿಂದ ಸ್ಕೀಮ್ಸ್ ಮಾಡ್ತಾ ಇದ್ದೀವಿ. ನಮ್ಮ ಮುಖ್ಯಮಂತ್ರಿಗಳು ಏನು ಹೇಳಿದಾರಪ್ಪ ಅಂದ್ರೆ, ನೀವು ರಿಜಿಸ್ಟ್ರೇಷನ್ ಮಾಡೋದು ಏನಂತಂದ್ರೆ, ನೀವು ಯಾರ್ಯಾರು ನಮ್ಮ ಕರ್ನಾಟಕದಲ್ಲಿದ್ದೀರಿ, ನಮ್ಮ ಮತದಾರರಿದ್ದೀರಿ, ತಾವೆಲ್ಲ ಮತ್ತೊಮ್ಮೆ ಮಾಡಿರಿ ಅಂತ ಹೇಳಿರೋದು. ಅದರಲ್ಲಿ ಏನೂ ಜಾಸ್ತಿ ದಾಖಲಾತಿಗಳು ಕೇಳಿ, ಸಿಂಪಲ್ ಡಾಕ್ಯುಮೆಂಟ್ಸ್, ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡು, ವೋಟರ್ ಐ ಡಿ ಕಂಪಲ್ಸರಿ, ಇಷ್ಟು ಹಚ್ಚಿದ್ರೆ ಸಾಕು, ಅವ್ರದ್ದು ರಿಜಿಸ್ಟ್ರೇಷನ್ ಆಗ್ತದೆ. ಸರ್, ಕೊನೆಯದಾಗಿ ರೈತರಿಗೆ ಸಮಸ್ಯೆ ಆದಾಗ ಈಗ ಸಮರ್ಪಕ ಕರೆಂಟ್ ಕೂಡ ಬಂದಿದೆ. ಅದರಿಂದ ರೈತರು ಕರೆಂಟ್ ಇಲ್ಲದ ಸಮಯದಲ್ಲಿ ಏನದ ಅಧಿಕಾರಿಗಳೆಲ್ಲ ನಮ್ಮ ಕರೆಗೆ ಸ್ಪಂದಿಸ್ತಾ ಇಲ್ಲ ಅಂತ ಹಲವಾರು ಆರೋಪಗಳು ಬಂದಿದೆ ಸರ್. ನಿಜ, ಅದು ನೀವು ಹೇಳೋದು ನಿಜ ಆಗಿದೆ. ಈಗ 1912 ಅಂತ ಹೇಳಿ ನಮ್ಮ 24 ಹೆಲ್ಪ್ಲೈನ್ ಇದೆ. ಅದರಲ್ಲಿ ನಾನು ಬಂದಮೇಲೆ ಒಂದು 2 ಸಲ ನಾನೇ ಸ್ವಂತ, ಈಗ ನಾನು ಚೇರ್ಮನ್ ಆಗಿದ್ದ ಮುಂಚೆ ನಾನು ಫಸ್ಟ್ ಯಾರಿಗೆ ಡಬಲಿಂಗ್ ಮಾಡ್ತಿರ್ಲಿಲ್ಲ, ನಾನೇ ಸ್ವಂತ 1912 ಫೋನ್ ಮಾಡ್ತಿದ್ದೆ. ನಿಜವಾಗ್ಲೂ ಅವ್ರು ಸ್ಪಂದನೆ ಮಾಡ್ತಿದ್ದೆ. ಈಗ ನನಗೆ ಕೆಲವು ದಿನಗಳಲ್ಲಿ, ಕೆಲವು ತಿಂಗಳಲ್ಲಿ ಏನು ಕಂಪ್ಲೇಂಟ್ಸ್ ಕೊಟ್ಟು, ಸರ್ ಅದು ಬಿಸಿ ಬರ್ತಾ ಇದ್ದಲ್ಲ, ತುಂಬ ಜಾಮ್ ಆಗ್ತಾ ಇದೆ ಅಂದಾಗ ನಾನೇ ಬಂದಮೇಲೆ ಇಮಿಡಿಯೇಟ್ ಇನ್ನೂ 50 ಜನ ಹೆಚ್ಚಿಗೆ ಮಾಡಿದ್ದೀನಿ. ಅದು ಇನ್ನೊಂದು 2 ತಿಂಗಳಲ್ಲಿ ಭರ್ತಿ ಮಾಡ್ಕೊಂಡು ಅದು ಸಾರ್ಟ್ ಔಟ್ ಮಾಡ್ತೀವಿ. ಇನ್ನೊಂದು ನಮ್ಮ ಅಧಿಕಾರಿಗಳು ಫೋನ್ ಎತ್ತಾ ಇಲ್ಲ, ನನಗೂ ಗಮನಕ್ಕೆ ಬಂದಿದೆ. ಈಗಾಗಲೇ ಮೀಟಿಂಗಲ್ಲಿ ಹೇಳಿದ್ದೀನಿ ನಾನು, ನೀವು ಸ್ಪಂದನೆ ಮಾಡಬೇಕು, ಅದಕ್ಕೆ ಎಲ್ಲರಿಗೆ ರೆಸ್ಪಾನ್ಸಿಬಿಲಿಟಿ ನೀವು ತೊಗೊಂಡು ನಿಂತು ಕೆಲಸ ಮಾಡಬೇಕು ಅಂತ ಹೇಳಿ. ವರದಿ ಮಕ್ತಮ್ ಪಟೇಲ್, ಹಿಪ್ಪರಗ, SN.